ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಗುರುವಾರ ಬೆಳಗ್ಗೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಇವಾಗ ತಿಂಡಿ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ನಾನು ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ. ನಾನು ಹೇಗೆ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೀನಿ. ಎಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಟೊಮೆಟೊ, ತರಕಾರಿ ಏನಾದರೂ ಹಾಕ್ಬೋದು. ನಾನು ಕ್ಯಾರೆಟು, ಬೀನ್ಸು, ಬಟಾಣಿ ಕಾಳು, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ಇವಾಗಲೇ ಉಪ್ಪು ಹಾಕಿ 1-2 ವಿಸಿಲ್ ತಗೋತೀನಿ. ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸ್ರು ಬೇಳೆ ಎರಡೂ ಮಿಕ್ಸ್ ಮಾಡಿದ್ದೀನಿ. ಅದು ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇನ್ನು ಅದನ್ನು ಇಟ್ಬಿಟ್ಟು ಇವಾಗ ತರಕಾರಿ ಎಲ್ಲ ತಂದಿದ್ದೆ ರಾತ್ರಿ, ಅದೆಲ್ಲ ಜೋಡಿಸ್ಕೊಂಬಿಡೋಣ ಅಂತ ಜೋಡಿಸ್ಕೊತಾ ಇದ್ದೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಬೇಕಾಗಿತ್ತು ತರಕಾರಿ. ನಾನು ನಾರ್ಮಲಾಗಿ ಕ್ಯಾರೆಟು, ಬೀನ್ಸು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇಷ್ಟಂತೂ ಯಾವಾಗೂ ತರಕಾರಿ ತರ್ತೀನಿ. ಬೇರೆ ತರಕಾರಿಗಳು ಏನು ಬೇಕೋ ಅವಾಗವಾಗ ಅಷ್ಟೇ ತರೋದು. ಇಷ್ಟಂತೂ ಯಾವಾಗೂ ತಂದು ಇಟ್ಕೊಂಡಿರ್ತೀನಿ. ಕ್ಯಾರೆಟು, ಬೀನ್ಸು, ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಟೊಮೊಟೊ, ಇಷ್ಟು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಬೇಕೇ ಬೇಕಲ್ವ ನಾರ್ಮಲಾಗಿ. ಇಷ್ಟನ್ನು ತೊಗೊಂಬಂದು ಇಟ್ಕೊಂಡಿದ್ದೆ. ಹಾಗೆ ನಲ್ಲಿಕಾಯಿ ತೊಗೊಂಬಂದಿದ್ದೆ ಜೊತೆಗೆ. ಅಲ್ಲಿ ಬೇಳೆ ಇಟ್ಟಿದ್ನಲ್ಲ ಅದೆಲ್ಲ ವಿಸಿಲ್ ಬರೋ ಅಷ್ಟರಲ್ಲಿ ಇದೆಲ್ಲ ಜೋಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೆ. ರಾತ್ರಿನೇ ತೊಗೊಂಬಂದು ಇಟ್ಟಿದ್ದೆ, ರಾತ್ರಿ ಜೋಡಿಸ್ಲಿಲ್ಲ, ಬೆಳಗ್ಗೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೆಲ್ಲ ಇವಾಗ ಜೋಡಿಸ್ಕೊತಾ ಇದ್ದೆ. ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು. ಅಷ್ಟರಲ್ಲಿ ಹೂವು ಅವ್ರು ಬಂದರು. ಹೂವು ಇರಲಿಲ್ಲ, ಹೂವು ತಗೊಳ್ಳೋಣ ಅಂತ ಹೋದೆ. ಇವತ್ತು ಗುರುವಾರ ಅಲ್ವಾ, ಪೂಜೆ ಮಾಡೋಣ ಅಂತ. ನೋಡಿ, ಇಷ್ಟು ಹೂವಿಗೆ 100 ರೂಪಾಯಿ ಅಂತೆ. ತುಂಬ ಕಮ್ಮಿ ಕೊಟ್ಟಿರೋ ಹಬ್ಬ ಇಲ್ಲ ಏನಿಲ್ಲ, ಆದ್ರೂ ಹೂವು ರೇಟ್ ಜಾಸ್ತಿನೇ. ಇನ್ನು ಇಲ್ಲಿ ನೋಡಿ ಬೆಂದಿದೆ ಬೇಳೆ, ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೆಟಲಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ, ಸಾಸಿವೆ, ಕಡಲೆಬೀಜ ಅಲ್ಲಿ ತರಕಾರಿ ಹಾಕಿದ್ನಲ್ಲ ಅದ್ರ ಜೊತೆಗೂ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಇಲ್ಲೂ ಸ್ವಲ್ಪ ಕಡಲೆಬೀಜ ಫ್ರೈಗೆ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ, ಕ್ಯಾಪ್ಸಿಕಮ್ಮು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಕ್ಯಾಪ್ಸಿಕಮ್ಮು ಈ ಫ್ರೈ ಮಾಡೋನಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಒಂದು ಬಿಸಿಬೇಳೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ನೋಡಿ, ಕೆಟಲಲ್ಲಿ ಕಾಯಿಸಿಟ್ಟಿದ್ನೆಲ್ಲ ಬಿಸಿ ನೀರು, ಅದು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರೋ ಬಿಸಿಬೇಳೆ ಬಾತ್ ರೆಡಿ ಆಯಿತು. ತೆಳ್ಳಗಿತ್ತು, ಚೆನ್ನಾಗಿತ್ತು. ಇನ್ನು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ನೇರಳೆ ಹಣ್ಣು ತೊಗೊಂಬಂದಿದ್ರಲ್ಲ, ನೇರಳೆ ಹಣ್ಣನ್ನ ರಾತ್ರಿ ತೊಗೊಂಬಂದಿದ್ರು ಮನೆಯವರು. ಉಪ್ಪು ಹಾಕೆಲ್ಲ ತೊಳೆದಿಟ್ಟಿದ್ದೆ. ಇವಾಗ ಬಾಕ್ಸಿಗೆ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನೇರಳೆ ಹಣ್ಣು ಸೀಸನ್ ಅಲ್ವಾ, ತಿನ್ನಬೇಕು ಎಲ್ಲರೂ. ಅದಕ್ಕೋಸ್ಕರ ನೇರಳೆ ಹಣ್ಣನ್ನು ಅವನಿಗೆ ಬೀಜ ಸೇರಿಸಿ ಹಾಕ್ತೀನಿ. ಅವಳು ಆ ಥರ ಬೀಜ ಎಲ್ಲ ಸೇರಿಸಿ ತಿನ್ನಲ್ಲ, ಅದಕ್ಕೆ ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕ್ತೀನಿ. ಅವಳಿಗೆ ಸ್ವಲ್ಪ ಕಟ್ ಮಾಡಿ ಎಲ್ಲ ಅದೆಲ್ಲ ತೆಗ್ದು ಹಾಕ್ತೀನಿ. ಅವನು ಈ ಥರ ಹಾಕ್ತಾನೆ. ಇವತ್ತು ಸ್ನ್ಯಾಕ್ಸಿಗೆ ನೇರಳೆ ಹಣ್ಣು ಕೊಟ್ಟಿದ್ದೆ. ನೋಡಿ, ಈ ಥರ ತೆಗಿತೀನಿ. ಅವಳಿಗೆ ತೆಗ್ದು ಹಾಕಿದ್ರೆ ಅವಳು ಎಲ್ಲ ತಿಂತಾಳೆ, ಇಲ್ಲಾಂದರೆ ತಿನ್ನಲ್ಲ ಅವಳು. ಅದಕ್ಕೋಸ್ಕರ ಅವಳಿಗೆ ಹಂಗೆ ಹಾಕ್ತೀನಿ. ಬಾಕ್ಸ್ಗೆಲ್ಲ ಬಿಸಿಬೇಳೆ ಬಾತ್ ಪ್ಯಾಕ್ ಮಾಡಿದೆ. ಇವಾಗ ತಿನ್ನೋಕೆ ಹಾಕ್ಕೊಡ್ತಾಯಿದ್ದೀನಿ. ತಿನ್ನೋಕ್ಕೇನು ನನ್ನ ಮಗನಿಗೆ ಹಾಕಿ ಬೂಂದಿ ಖಾರ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ. ಒಂದು ಬಿಸಿಬೇಳೆ ಬಾತ್ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಒಂದು ಸಾರಿ ಟ್ರೈ ಮಾಡಿ ನೀವು. ಇನ್ನು ಇಬ್ಬರದ್ದು ಬಾಕ್ಸ್ ಪ್ಯಾಕ್ ಮಾಡಿ, ಬಿಸ್ಕೆಟ್ ಇತ್ತು, ಬಿಸ್ಕೆಟ್ ಕೊಡು ತಿಂತೀವಿ ಅಂತ ಅಂದರು. ಅವ್ರು ತಿಂಡಿ ಬಂದಾದಮೇಲೆ ಒಂದೊಂದು ಬಿಸ್ಕೆಟ್ ತೆಗ್ದು ಕೊಟ್ಟೆ, ತಿಂತಾರೆ. ತಿಂಡಿ ಸ್ಕೂಲ್ಗೇನು ಹಾಕಲ್ವಲ್ಲ, ಬಿಸ್ಕೆಟ್ ಎಲ್ಲ ತೊಗೊಂಡೋಗೋಗಿಲ್ಲಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ತಿಂದು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ತೊಗೊಂಡ್ರು. ಇನ್ನು ಅವ್ರಿಗೂ ಬಾಟಲ್ಗೆ ನೀರು ತುಂಬಿಸಿಟ್ಟೆ. ಇನ್ನು ನಾನು ನೀರು ಕುಡಿದಿರಲಿಲ್ಲ, ಬಿಸಿನೀರು ಕುಡಿಯೋಣ ಅಂತ ಬಂದೆ. ಇನ್ನು ಅವರೆಲ್ಲ ಹೋದ್ಮೇಲೆ ನಮ್ಮ ಮನೆಯವ್ರು ಬಂದರು. ಇಲ್ಲಿ
ಇಲ್ಲಿ ಏನಾಗಿದೆ ಅಂದರೆ ಈ ವಾರ್ಡ್ರೋಬ್ಸ್ ಮತ್ತು ಮಂಚ ಎರಡೂ ಓಡಾಡೋಕೆ ಒಂದು ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಾ ಇತ್ತು. ಬಾಗಿಲಿಂದ ಈ ಕಡೆಗೆ ಹಾಕ್ಕೊಂಡಿದ್ವಿ ಮಂಚ ಮಕ್ಕಳದು. ನನ್ನ ಮಗ ಏನೋ ರಾತ್ರಿ ಕಾಲಿಗೆ ಹೊಡ್ಕೊಂಡಂತೆ. ಅದು ಬಾಗಿಲು ತೆಗಿಯೋಕ್ಕಾಗಲ್ಲ, ತೆಗಿಬೋದು, ಆದರೆ ಇಷ್ಟು ಚಿಕ್ಕದಿತ್ತು ಜಾಗ, ಅದಕ್ಕೋಸ್ಕರ ಇದು ರಾತ್ರಿ ಹೊಡ್ಕೊಂಡಿದ್ದೆ. ತುಂಬ ಏಟಾಗಿತ್ತು ಅವನಿಗೆ. ಬ್ಯಾಗೆಲ್ಲ ಎತ್ಕೊಂಡು ಬರ್ತಾರಲ್ಲ, ಒಳಗಡೆ ಬರೋಕ್ಕೆ ತುಂಬ ಇಕ್ಕಟ್ಟು ಅನ್ನಿಸ್ತಾ ಇತ್ತು. ಅವತ್ತಿಂದ ಅಂದ್ಕೊತಾ ಇದ್ವಿ ತೆಗೆಯೋಣ, ಚೇಂಜ್ ಮಾಡೋಣ ಅಂತ. ಮಾಡೋಕ್ಕಾಗಿರಲಿಲ್ಲ. ಇವತ್ತು ಚೇಂಜ್ ಮಾಡೋಣ, ವಾರ್ಡ್ರೋಬ್ ಬೆಳೆದು ಬೇರೆ ಕಡೆಗೆ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಇದು ಒಬ್ಬರ ಕೈಲಂತೂ ಆಗಲ್ಲ, ಬೇರೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೆ. ಇದಂದರೆ ಎಲ್ಲ ಉಡ್ಡವಲ್ವ, ವೆಯ್ಟ್ ಜಾಸ್ತಿ, ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ಮನೆಯವ್ರ ಹತ್ರ ಮಾಡಿಸೋಣ, ಕಾಲಿಗೆ ಹೊಡ್ಕೊತಾರೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದು ಕ್ಲೀನ್ ಮಾಡ್ತಾಯಿದ್ವಿ. ಎಲ್ಲ ತೆಗ್ದು ರೂಮೆಲ್ಲ ಡೀಪ್ ಕ್ಲೀನ್ ಮಾಡಿದ್ದಾಯಿತು. ಈ ವಾರ್ಡ್ರೋಬ್ನ ಈ ಕಡೆಗೆ ಜರುಗಿಸಿ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಮನೆಯವರು ಹೆಂಗೋ ನೈಟ್ ಡ್ಯೂಟಿ ಮುಗಿಸ್ಕೊಂಬಂದಿದ್ರಲ್ಲ, ಇದೊಂಚೂರು ಮಾಡಿಕೊಟ್ಬಿಡಿ, ಪಾಪ ಮಕ್ಳು ಕಾಲಿಗೆ ಹೊಡ್ಕೋತಾರೆ ಅಂತ. ಇನ್ನು ಸ್ಟಡಿ ಟೇಬಲ್ಲು ಮತ್ತು ವಾರ್ಡ್ರೋಬು ಎಲ್ಲ ಎಳ್ದು ಈ ಕಡೆಗೆ ಹಾಕಿ ಇವಾಗ ಎಲ್ಲ ಜೋಡಿಸ್ತಾ ಇದ್ದೀನಿ. ಬುಕ್ಸ್ ಅಂತೂ ಸಿಕ್ಕಾಬಟ್ಟೆ ಇದ್ದು, 3 ವರ್ಷದ ಬುಕ್ಸ್ ಎಲ್ಲ ಇಟ್ಕೊಂಡಿದ್ರು. ಎಲ್ಲ ಬುಕ್ಸೂ ಬೇಡಾಗಿದ್ದೆಲ್ಲ ಮೇಲೆ ಎತ್ತಿಟ್ಟು ಎಲ್ಲ ಬುಕ್ಸ್ ಎಲ್ಲ ಎತ್ತಿಟ್ಟೆ. ಇವಾಗೆಲ್ಲ ಕ್ಲೀನ್ ಮಾಡಿ ಇವಾಗ ಈ ಥರ ಹಾಕಾಯಿತು ಮಂಚ. ಇವಾಗ ಬಾಗಿಲು ಫುಲ್ಲು ಓಪನ್ ಮಾಡೋಕ್ಕಾಯಿತು. ಎಲ್ಲ ಹಾಕಿ ಬೆಡ್ ಕವರೆಲ್ಲ ಹಾಕಿದೆ. ಮತ್ತು ಮಿರರನ್ನು ಆಚೆ ಇಟ್ಕೊಂಡಿದ್ದೆ, ಅದನ್ನು ತಂದು ಒಳಗಡೆ ಇಟ್ಟೆ. ಎಲ್ಲ ಕ್ಲೀನ್ ಆಯಿತು, ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಒಂದೇ ಸರಿ. ರೂಮಲ್ಲಿ ಕಸ ಎಲ್ಲ ಜಾಸ್ತಿ ಇತ್ತು, ಧೂಳು ಹೊಡೆದಿದ್ದೆಲ್ಲ, ಅದೆಲ್ಲ ಆಚೆಗೆ ಇಟ್ಟಿದ್ನಲ್ಲ. ಈ ರ್ಯಾಕಲ್ಲಂತೂ ಆ ಧೂಳೆಲ್ಲ ಹೋಗಿ ಇದು ಗಲೀಜಾಗಿತ್ತು. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇಲ್ಲೇನಿಲ್ಲ, ಏನಿಟ್ಟಿಲ್ಲ, ರೇಷನ್ ಎಲ್ಲ ತೊಗೊಂಬಂದಿರ್ತೀವಲ್ಲ, ಆ ರೇಷನ್ ಮಿಕ್ಕಿರೋದು ಮತ್ತು ವರಮಹಾಲಕ್ಷ್ಮಿದು ಅದೆಲ್ಲ ಇಟ್ಟಿರ್ತೀವಿ. ಈಗ ನೋಡಿ ಇಷ್ಟು ಈ ಥರ ಆಯಿತು. ಬಾಗಿಲು ತೆಗಿಯೋಕ್ಕೆ ಇವಾಗೇನು ಕಾಲೆಲ್ಲ ಹೊಡ್ಕೊಳ್ಳಲ್ಲ, ಇದು ಈ ಕಡೆಗೆ ಬಂತು. ಅಷ್ಟೇ ನನ್ನ ಮಗಳೂ ಬಂದಳು, ಅವಳಿಗೆ ತೋರಿಸ್ತಾ ಇದ್ದೆ. ನೋಡು ವಾರ್ಡ್ರೋಬೆಲ್ಲ ಈ ಕಡೆಗೆ ಇಟ್ಟಿದ್ದೀವಿ. ಇದೆಲ್ಲ ಬುಕ್ಸ್ ಎಲ್ಲ ಇಲ್ಲಿ ಜೋಡಿಸಿದ್ದೇನೆ. ಬುಕ್ಸ್ ಅಣ್ಣಂದು, ನಿಂದು ಬುಕ್ಸ್, ನಿಂದು ಮಿಷಿನು, ನಿನ್ನ ಸ್ವೆಟ್ರು, ಅಲ್ಲಿ ಟವಲ್ಗಳು ಜೋಡಿಸಿ. ಏಕೆ ನೀನೇ ತಾನೇ ಎಲ್ಲ ಹಾಕಿದ್ದೆ? ಆ ಕೆಳಗಡೆ ಎಲ್ಲೋ ಬಿಸಾಡಿದ್ದೆ, ಎತ್ತಿಟ್ಟೆ, ಅದಕ್ಕೆ ಇವಾಗ ಸಿಕ್ತು. ಬೇಕಾಗಿತ್ತಾ ಅದು? ಬರೆಯೋದು ಪೆನ್ನು ಇದು ಚಾಪೀಸಲ್ಲಿ ಬರೆಯೋದು, ಬ್ಲ್ಯಾಕ್ ಮಾರ್ಕರ್ ಇರುತ್ತಲ್ಲ ಅದರಲ್ಲಿ ಬರೆಯೋದು. ಇದನ್ನಾ? ಇದು ವೈಟ್ ಬೋರ್ಡು, ಬ್ಲ್ಯಾಕ್ ಮಾರ್ಕರಲ್ಲಿ ಬರೆಯೋದು. ಗ್ರೀನ್ ಬೋರ್ಡು ಚಾಪೀಸಲ್ಲಿ ಬರೆಯೋದು. ಹೌದಾ? ಸರಿ ಹೋಗು. ಇದೆಲ್ಲ ನಿಂದೆ, ಇದೆಲ್ಲ ಕೆಳಗಡೆ ಅಣ್ಣಂದು. ಇವಾಗ ಸರಿ ಹೋಯ್ತಲ್ಲ. ಈ ಕಡೆ ಕುತ್ಕೊಂಡು ಬರೆಯೋಕ್ಕೂ ನೀವೇನು ಇದ್ರ ಮೇಲೆ ಸ್ಟಡಿ ಟೇಬಲ್ ಮೇಲೆ ಬರೆಯಲ್ವಲ್ಲ? ಎಲ್ಲೂ ಬರ್ಕೋಬೋದು, ಇಲ್ಲಿ ಸೈಡ್ ಹಾಕೊಂಡು ಬರ್ಕೋಬೋದು. ಎಲ್ಲೂ ಬರ್ಕೋಬೋದು. ಅದೇ ಇವಾಗ ಅದು ಅಪ್ಪ ಅದು ಸ್ವಿಚ್ ಹಾಕ್ಕೊಡುತ್ತೆ ಕ್ಲೀನಾಗಿ. ಅದೊಂದು ವಾಲ್ ಕ್ಲಾಕ್ ಇಲ್ಲಿ ಇಟ್ಕೊ. ಲ್ಯಾಪ್ಟಾಪ್ ಇಲ್ಲಿ ಇಟ್ಟಿದ್ದೀನಿ. ಇದು ತೆಗೆದ ಮೇಲೆ ಇದೆಲ್ಲ ಜೋಡಿಸ್ಕೊಂಡು ಆ ಅಣ್ಣ ಬಂದು ಕ್ಲೀನಾಗಿ ಇಟ್ಕೋತಾನೆ. ಅದು ಸ್ವಿಚ್ ಅಪ್ಪ ಹಾಕ್ಕೊಡುತ್ತೆ. ನೀನೇ ಅದನ್ನು ತೊಗೊಂಡೋಗಿ ಅಲ್ಲಿಡು, ಇಡ್ತೀನಿ. ಇವಾಗ ಇದು ಸರಿ ಆಯ್ತಾ? ಈಗ ಇದೆಲ್ಲ ತೆಗ್ದು ಬಿಸಾಕು. ಇದೆಲ್ಲ ಇಲ್ಲಿ ನೋಡು, ಇದೆಲ್ಲ ತಿಕ್ಕೋ, ಇದೆಲ್ಲ ಬಿಸಾಕೋಣ. ಇಲ್ಲೂ ಬಟ್ಟೆ ತೊಗೊಳಕ್ಕೆ ಈಸಿ ಆಯಿತು. ಇನ್ನು ಇಷ್ಟು ಜಾಗ ಉಳಿತದ ನೋಡು. ಇದು ತೆಗೆದ್ರೂ ಡೋರು ಇಷ್ಟು ಜಾಗ ಉಳಿಯುತ್ತೆ. ಅಯ್ಯೋ, ಹೆಂಗೆ ತೆಗೆದ್ವಿ ಅಂದರೆ ಇವಾಗ ಈ ಥರ ಆಯಿತು. ಒಳಗಡೆ ಹೋಗೋಕ್ಕೆ ಆರಾಮಾಗಾಯಿತು. ಇವಾಗ ರೂಮು ಒಂದು ಸ್ವಲ್ಪ ದೊಡ್ಡದೇ ಅನ್ನಿಸ್ತು. ಆಗೊಂಥರ ಇಕ್ಕಟ್ಟು ಅನ್ನಿಸ್ತಿತ್ತು. ಈ ಸ್ಟಡಿ ಟೇಬಲ್ ಮೇಲೆ ಇವ್ರು ಕೂತ್ಕೊಂಡು ಬರೆಯಲ್ಲ. ಇದು 3 ಡೋರ್ದಿದು ಕಬೋರ್ಡು, ತುಂಬ ವೆಯ್ಟ್ ಇತ್ತು. ಹೆಂಗೆಂಗೋ ಮಾಡಿ ಹೇಳಿದ್ವಿ.
ಇವಾಗ ಸರಿ ಹೋಯಿತು ರೂಮು. ಅವಳಿಗೂ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಇದ್ಲು. ರೂಮಿಗೆ ಬರೋಕ್ಕೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗೋದು, ಇವಾಗ ಫುಲ್ ಡೋರ್ ತೆಗಿಬೋದು, ಇವಾಗ ಏನು ಅಷ್ಟೊಂದು ಕಷ್ಟ ಆಗಲ್ಲ. ಹಾಲು ತೊಂಬ ಅಂದರೆ ಬಜ್ಜಿ ತಂದು ಎಲ್ಲಿ ತಂದು ಮೇರ? ಇಲ್ಲೆಲ್ಲ ಈ ಥರ ಬಜ್ಜಿ ಚೆನ್ನಾಗಿ ಸಿಗೋದೇ ಇಲ್ಲ, ಚೆನ್ನಾಗವೆ. ಆ ತಾತ ಚೆನ್ನಾಗಿ ಕೊಡೋದೇ ಇಲ್ಲ. ಅಂದ್ರೆ ಜಿಲೇಬಿ ಅಂಗಡಿ ಪಕ್ಕ. ಇವಳೇನು ಅಷ್ಟೊಂದು ಬಜ್ಜಿ ತಿನ್ನಲ್ಲಪ್ಪ, ಇವತ್ತು ಬಜ್ಜಿ ತಿಂತಾಳೆ. ಇನ್ನು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. ಇನ್ನು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಇನ್ನು ನನ್ನ ಮಗಳನ್ನು ಬಂದಳು. ಅವಳು ಬಂದಮೇಲೆ ಬಜ್ಜಿ ತೊಗೊಂಬಂದಿದ್ರು ನಮ್ಮ ಮನೆಯವರು, ತಿಂತಾಯಿದ್ಲು ಅವಳು ರೆಡಿಯಾಗಿ. ಇನ್ನು ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.